ತುಳುನಾಡಿನ ವಿಶಿಷ್ಟ ಸಂಸ್ಕೃತಿ ಕೋಲ ನೇಮೋತ್ಸವ ದೇಶಕ್ಕೆ ಇದರ ಅನಾವರಣ ಮಾಡಿದ್ದ ಹಿರಿಮೆ ಕಾಂತಾರ ಸಿನಿಮಾಗೂ ಕೂಡ ಸಲ್ಲಬೇಕು. ಸ್ಥಳೀಯ ದೈವಗಳ ಶಕ್ತಿ ಬಗ್ಗೆ ಅರಿತಿರುವ ತಮಿಳು ನಟ ಸೀದಾ ಬಂದಿದ್ದು ಕರಾವಳಿಗೆ. ಮೊದಲೇ ಅನಾರೋಗ್ಯ ಸಮಸ್ಯೆ, ಇದರಿಂದ ಬಸವಳಿದಿರುವ ವಿಶಾಲ್ ಇಲ್ಲಿನ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ದೈವಕ್ಕೆ ಮಲ್ಲಿಗೆ ಹೂವನ್ನ ಕೂಡ ಅರ್ಪಿಸಿರುವ ವಿಶಾಲ್ ಆರೋಗ್ಯ ಸಮಸ್ಯೆಯಿಂದ ಗುಣಮುಖರಾದ್ರೆ ತುಲಾಭಾರ ಮಾಡಿಸುವ ಹರಕೆಯನ್ನ ಕೂಡ ಹೊತ್ತಿದ್ದಾರೆ. ತುಳುನಾಡಿನ ನೇಮೋತ್ಸವದಲ್ಲಿ ವಿಶಾಲ್ ಆರೋಗ್ಯಕ್ಕಾಗಿ ದೈವದ ಮೊರೆ ಹೋದ ನಟ. ಮಾತಿನಲ್ಲಿಲ್ಲ ದೃಢತೆ, ಗಡಗಡ ನಡುಕ್ತಾ ಇರೋ ಕೈಗಳು. ಇದನ್ನ ನೋಡಿದರೆ ಎಲ್ಲರಿಗೂ ಅನಿಸಿದ್ದು ವಿಶಾಲ್ಗೆ ಏನಾಗಿದೆ. ಇದಾದ್ಮೇಲೆ ವಿಶಾಲ್ ಬಗ್ಗೆ ಎಲ್ಲೆಡೆ ಹರಿದು ಬಂದಿದ್ದು ಕಾಳಜಿಯ ಮಹಾಪೂರ. ಅಯ್ಯೋ, ಪ್ರತಿಭಾವಂತ ನಟನಿಗೆ ಹೀಗಾಗಬಾರದಿತ್ತು ಅನ್ನೋ ಅನುಕಂಪ. ಅಷ್ಟಕ್ಕೂ ತಮಿಳು ನಟ ವಿಶಾಲ್ಗೆ ನಿಜಕ್ಕೂ ಕಾಡಿತು ಆರೋಗ್ಯ ಸಮಸ್ಯೆ. ಹಲವಾರು ಕಡೆ ತೋರಿಸಿದ್ರೂ ವಾಸಿಯಾಗಿಲ್ಲ. ಖ್ಯಾತನಾಮ ವೈದ್ಯರನ್ನ ಕಂಡರೂ ಆರೋಗ್ಯ ಚೇತರಿಕೆ ಕಾಣಲಿಲ್ಲ. ಕೊನೆಗೆ ಯಾರೋ ಹಿತೈಷಿಗಳು ಕೊಟ್ಟ ಸಲಹೆ, ತುಳುನಾಡಿನ ದೈವಕ್ಕೆ ಮೊರೆ ಹೋಗು ಅಂತ. ಇಡೀ ದೇಶದ ಗಮನ ಸೆಳೆದ ಕನ್ನಡ ಚಿತ್ರ ಕಾಂತಾರ. ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ನಟ ಪುರಸ್ಕಾರ ದೊರಕಿಸಿಕೊಟ್ಟ ಈ ಸಿನಿಮಾ ತನ್ನ ವೈಶಿಷ್ಟ್ಯತೆಯಿಂದ ಎಲ್ಲಾ ಚಿತ್ರರಂಗಗಳಿಂದ ಪಡೆದಿದ್ದು ಶಹಬಾಸ್ ಗಿರಿ. ಮೊದಲೇ ಕಾಂತಾರ ಸಿನಿಮಾದಲ್ಲಿ ಕಂಡಿದ್ದು ತುಳುನಾಡ ದೈವಗಳ ಸಾಕ್ಷಾತ್ಕಾರ. ಇದರಂತೆ ಈ ಚಿತ್ರ ನೋಡಿ ಮೆಚ್ಚಿಕೊಂಡಿದ್ದ ವಿಶಾಲ್ರನ್ನ ಸೆಳೆದಿದ್ದು ತುಳುನಾಡ ದೈವ. ಇದರಂತೆಯೇ ಮಂಗಳವಾರ ಪಕ್ಷಿಕೆರೆ ಸಮೀಪದ ಹರಿಪಾದೆ ಜಾರಂದಾಯ ವಾರ್ಷಿಕ ನೇಮಕ್ಕೆ ಆಗಮಿಸಿದ್ರು ವಿಶಾಲ್. ಇಲ್ಲಿನ ನೇಮೋತ್ಸವದಲ್ಲಿ ದೈವಕ್ಕೆ ಮಲ್ಲಿಗೆ ಹೂವನ್ನ ಅರ್ಪಿಸಿದ ವಿಶಾಲ್ ತಮ್ಮ ಆರೋಗ್ಯ ವೃದ್ಧಿಗಾಗಿ ಹರಕೆ ಹೊತ್ತಿದ್ದಾರೆ. ಸುಮಾರು 3 ಗಂಟೆ ಕಾಲ ನಡೆದ ಜಾರಂದಾಯ ನೇಮವನ್ನ ಭಕ್ತಿಯಿಂದ ವೀಕ್ಷಿಸಿದ ವಿಶಾಲ್ ತಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಹಾಗೆ ತಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರ ಸಿಕ್ಕರೆ, ಗುಣಮುಖರಾದ್ರೆ ಶ್ರೀ ಕ್ಷೇತ್ರಕ್ಕೆ ಬಂದು ತುಲಾಭಾರ ಸೇವೆ ಸಲ್ಲಿಸುವುದಾಗಿ ವಿಶಾಲ್ ಹರಕೆ ಹೊತ್ತಿದ್ದಾರೆ. ಒಟ್ಟಾರೆ ಕಾಂತಾರ ಸಿನಿಮಾ ಯಶಸ್ಸಿನ ಬಳಿಕ ತುಳುನಾಡಿನ ಸಂಸ್ಕೃತಿ ಬಗ್ಗೆ ಇಡೀ ದೇಶಕ್ಕೆ ಅರಿವಾಗಿದೆ. ಬಹಳಷ್ಟು ಸೆಲೆಬ್ರಿಟಿಗಳು ತುಳುನಾಡಿನ ಈ ವಿಶಿಷ್ಟ ಸಂಪ್ರದಾಯದ ಬಗ್ಗೆ ಮಾರು ಹೋಗಿದ್ದಾರೆ. ಎಷ್ಟೋ ಮಂದಿ ಇಲ್ಲಿಗೆ ಬಂದು ದೈವದ ಮೊರೆ ಹೋಗಿದ್ದಾರೆ. ಅದರಂತೆಯೇ ವಿಶಾಲ್ ಕೂಡ ಈಗ ನಂಬಿ ಬಂದಿದ್ದು ತುಳುನಾಡಿನ ದೈವವನ್ನ. ವಿಶಾಲ್ ಶೀಘ್ರ ಗುಣಮುಖರಾಗಲಿ, ಆದಷ್ಟು ಬೇಗ ಆರೋಗ್ಯ ಚೇತರಿಕೆ ಕಾಣಲಿ. ದೈವಾರಾಧನೆಯ ನೆಲೆವೀಡು ನಮ್ಮ ತುಳುನಾಡು. ದೇಶದ ಗಮನ ಸೆಳೆದಿದೆ ಇಲ್ಲಿನ ದೈವ ಕಾರ್ಣಿಕ. ಕರಾವಳಿಯ ನೇಮೋತ್ಸವದಲ್ಲಿ ನಟ ವಿಶಾಲ್ ಭಾಗಿಯಾಗಿದ್ದಾರೆ. ಜಾರಂದಾಯ ನೇಮೋತ್ಸವದಲ್ಲಿ ನಟ ಭಾಗಿಯಾಗಿದ್ದು ತಮ್ಮನ್ನ ಕಾಡ್ತಾ ಇರುವ ಅನಾರೋಗ್ಯ ಸಮಸ್ಯೆಯಿಂದ ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ದೈವದ ಬಳಿಯಲ್ಲಿ ಕೈ ಮುಗಿದು ಮಲ್ಲಿಗೆ ಹೂವನ್ನ ಕೂಡ ಅರ್ಪಿಸಿದ್ದಾರೆ ವಿಶಾಲ್. ಇದರ ಜೊತೆಯಲ್ಲೇ ಶೀಘ್ರ ಆರೋಗ್ಯ ವೃದ್ಧಿಯಾಗಲಿ ಅಂತ ಹೇಳಿ ದೈವದ ಮೊರೆ ಹೋಗಿದ್ದಾರೆ. ದೈವದ ಬಳಿಯಲ್ಲಿ ನಟ ವಿಶಾಲ್ ವಿಶೇಷ ಹರಕೆಯನ್ನ ಕೂಡ ಕಟ್ಕೊಂಡಿದ್ದಾರೆ. ಕುಟುಂಬ ಸದಸ್ಯರ ಜೊತೆಯಲ್ಲೇ ಈ ನೇಮೋತ್ಸವದಲ್ಲಿ ವೀಕ್ಷಣೆ ಮಾಡಿದ್ದಾರೆ, ಜೊತೆಗೆ ಭಾಗಿ ಕೂಡ ಆಗಿದ್ದಾರೆ. ಇನ್ನು ಕಾಂತಾರ ಸಿನಿಮಾದಿಂದಲೇ ಪ್ರಭಾವಿತರಾದ್ರು ವಿಶಾಲ್ ಅನ್ನೋ ಮಾಹಿತಿ ಕೂಡ ಇದೆ. ಕೇವಲ ವಿಶಾಲ್ ಮಾತ್ರವಲ್ಲ, ಕರಾವಳಿಯತ್ತ ಅನೇಕ ಸೆಲೆಬ್ರಿಟಿಗಳು ಬರೋದು, ಹಾಗೆ ಇಲ್ಲಿನ ನೇಮೋತ್ಸವ ದೈವಾರಾಧನೆಗಳಲ್ಲಿ ಭಾಗಿಯಾಗೋದು ಕೂಡ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಅವರವರ ನಂಬಿಕೆ ಭಕ್ತಿ. ಆದರೆ ವಿಶಾಲ್ ಅವರು ಕರಾವಳಿಯ ಈ ನೇಮೋತ್ಸವ ಹಾಗೆ ದೈವಗಳ ಬಗ್ಗೆ ನಂಬಿಕೆ ಇಟ್ಟು ಬಂದಿದ್ದಾರೆ. ಆ ದೈವದ ಅನುಗ್ರಹ ನಟ ವಿಶಾಲ್ಗೆ ಲಭ್ಯವಾಗಲಿ, ಅವರ ಆರೋಗ್ಯದಲ್ಲಿರುವ ಸಮಸ್ಯೆ ಶೀಘ್ರ ಗುಣಮುಖ ಆಗಲಿ ಅಂತ ನಾವು ಕೂಡ ಹಾರೈಸ್ತಾ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ತುಳುನಾಡಿನ ವಿಶಿಷ್ಟ ಸಂಸ್ಕೃತಿ ಕೋಲ ನೇಮೋತ್ಸವ ದೇಶಕ್ಕೆ ಇದರ ಅನಾವರಣ ಮಾಡಿದ್ದ ಹಿರಿಮೆ ಕಾಂತಾರ ಸಿನಿಮಾಗೂ ಕೂಡ ಸಲ್ಲಬೇಕು. ಸ್ಥಳೀಯ ದೈವಗಳ ಶಕ್ತಿ ಬಗ್ಗೆ ಅರಿತಿರುವ ತಮಿಳು ನಟ ಸೀದಾ ಬಂದಿದ್ದು ಕರಾವಳಿಗೆ. ಮೊದಲೇ ಅನಾರೋಗ್ಯ ಸಮಸ್ಯೆ, ಇದರಿಂದ ಬಸವಳಿದಿರುವ ವಿಶಾಲ್ ಇಲ್ಲಿನ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ದೈವಕ್ಕೆ ಮಲ್ಲಿಗೆ ಹೂವನ್ನ ಕೂಡ ಅರ್ಪಿಸಿರುವ ವಿಶಾಲ್ ಆರೋಗ್ಯ ಸಮಸ್ಯೆಯಿಂದ ಗುಣಮುಖರಾದ್ರೆ
ತುಲಾಭಾರ ಮಾಡಿಸುವ ಹರಕೆಯನ್ನ ಕೂಡ ಹೊತ್ತಿದ್ದಾರೆ. ತುಳುನಾಡಿನ ನೇಮೋತ್ಸವದಲ್ಲಿ ವಿಶಾಲ್, ಆರೋಗ್ಯಕ್ಕಾಗಿ ದೈವದ ಮೊರೆ ಹೋದ ನಟ. ಮಾತಿನಲ್ಲಿಲ್ಲ ದೃಢತೆ, ಗಡಗಡ ನಡುತ್ತಾ ಇರೋ ಕೈಗಳು. ಇದನ್ನ ನೋಡಿದ್ರೆ ಎಲ್ಲರಿಗೂ ಅನಿಸಿದ್ದು ವಿಶಾಲ್ಗೆ ಏನಾಗಿದೆ. ಇದಾದ್ಮೇಲೆ ವಿಶಾಲ್ ಬಗ್ಗೆ ಎಲ್ಲೆಡೆ ಹರಿದು ಬಂದಿದ್ದು ಕಾಳಜಿಯ ಮಹಾಪೂರ. ಅಯ್ಯೋ, ಪ್ರತಿಭಾವಂತ ನಟನಿಗೆ ಹೀಗಾಗಬಾರದಿತ್ತು ಅನ್ನೋ ಅನುಕಂಪ. ಅಷ್ಟಕ್ಕೂ ತಮಿಳು ನಟ ವಿಶಾಲ್ಗೆ ನಿಜಕ್ಕೂ ಕಾಡಿದ್ದು ಆರೋಗ್ಯ ಸಮಸ್ಯೆ. ಹಲವಾರು ಕಡೆ ತೋರಿಸಿದ್ರೂ ವಾಸಿಯಾಗಿಲ್ಲ. ಖ್ಯಾತನಾಮ ವೈದ್ಯರನ್ನ ಕಂಡರೂ ಆರೋಗ್ಯ ಚೇತರಿಕೆ ಕಾಣಲಿಲ್ಲ. ಕೊನೆಗೆ ಯಾರೋ ಹಿತೈಷಿಗಳು ಕೊಟ್ಟ ಸಲಹೆ, ತುಳುನಾಡಿನ ದೈವಕ್ಕೆ ಮೊರೆ ಹೋಗು ಅಂತ. ಇಡೀ ದೇಶದ ಗಮನ ಸೆಳೆದ ಕನ್ನಡ ಚಿತ್ರ ಕಾಂತಾರ. ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ನಟ ಪುರಸ್ಕಾರ ದೊರಕಿಸಿಕೊಟ್ಟ ಈ ಸಿನಿಮಾ ತನ್ನ ವೈಶಿಷ್ಟ್ಯತೆಯಿಂದ ಎಲ್ಲಾ ಚಿತ್ರರಂಗಗಳಿಂದ ಪಡೆದಿದ್ದು ಶಹಬಾಸ್ ಗಿರಿ. ಮೊದಲೇ ಕಾಂತಾರ ಸಿನಿಮಾದಲ್ಲಿ ಕಂಡಿದ್ದು ತುಳುನಾಡ ದೈವಗಳ ಸಾಕ್ಷಾತ್ಕಾರ. ಇದರಂತೆ ಈ ಚಿತ್ರ ನೋಡಿ ಮೆಚ್ಚಿಕೊಂಡಿದ್ದ ವಿಶಾಲ್ರನ್ನ ಸೆಳೆದಿದ್ದು ತುಳುನಾಡ ದೈವ. ಇದರಂತೆಯೇ ಮಂಗಳವಾರ ಪಕ್ಷಿಕೆರೆ ಸಮೀಪದ ಹರಿಪಾದೆ ಜಾರಂತಾಯ ವಾರ್ಷಿಕ ನೇಮಕ್ಕೆ ಆಗಮಿಸಿದ್ರು ವಿಶಾಲ್. ಇಲ್ಲಿನ ನೇಮೋತ್ಸವದಲ್ಲಿ ದೈವಕ್ಕೆ ಮಲ್ಲಿಗೆ ಹೂವನ್ನ ಅರ್ಪಿಸಿದ ವಿಶಾಲ್ ತಮ್ಮ ಆರೋಗ್ಯ ವೃದ್ಧಿಗಾಗಿ ಹರಕೆ ಹೊತ್ತಿದ್ದಾರೆ. ಸುಮಾರು 3 ಗಂಟೆ ಕಾಲ ನಡೆದ ಜಾರಂತಾಯ ನೇಮವನ್ನ ಭಕ್ತಿಯಿಂದ ವೀಕ್ಷಿಸಿದ ವಿಶಾಲ್ ತಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಹಾಗೆ ತಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರ ಸಿಕ್ಕರೆ, ಗುಣಮುಖರಾದ್ರೆ ಶ್ರೀ ಕ್ಷೇತ್ರಕ್ಕೆ ಬಂದು ತುಲಾಭಾರ ಸೇವೆ ಸಲ್ಲಿಸುವುದಾಗಿ ವಿಶಾಲ್ ಹರಕೆ ಹೊತ್ತಿದ್ದಾರೆ. ಒಟ್ಟಾರೆ ಕಾಂತಾರ ಸಿನಿಮಾ ಯಶಸ್ಸಿನ ಬಳಿಕ ತುಳುನಾಡಿನ ಸಂಸ್ಕೃತಿ ಬಗ್ಗೆ ಇಡೀ ದೇಶಕ್ಕೆ ಅರಿವಾಗಿದೆ. ಬಹಳಷ್ಟು ಸೆಲೆಬ್ರಿಟಿಗಳು ತುಳುನಾಡಿನ ಈ ವಿಶಿಷ್ಟ ಸಂಪ್ರದಾಯದ ಬಗ್ಗೆ ಮಾರು ಹೋಗಿದ್ದಾರೆ. ಎಷ್ಟೋ ಮಂದಿ ಇಲ್ಲಿಗೆ ಬಂದು ದೈವದ ಮೊರೆ ಹೋಗಿದ್ದಾರೆ. ಅದರಂತೆಯೇ ವಿಶಾಲ್ ಕೂಡ ಈಗ ನಂಬಿ ಬಂದಿದ್ದು ತುಳುನಾಡಿನ ದೈವವನ್ನ. ವಿಶಾಲ್ ಶೀಘ್ರ ಗುಣಮುಖರಾಗಲಿ, ಆದಷ್ಟು ಬೇಗ ಆರೋಗ್ಯ ಚೇತರಿಕೆ ಕಾಣಲಿ. ದೈವಾರಾಧನೆಯ ನೆಲೆವೀಡು ನಮ್ಮ ತುಳುನಾಡು. ದೇಶದ ಗಮನ ಸೆಳೆದಿದೆ ಇಲ್ಲಿನ ದೈವ ಕಾರ್ಣಿಕ. ಕರಾವಳಿಯ ನೇಮೋತ್ಸವದಲ್ಲಿ ನಟ ವಿಶಾಲ್ ಭಾಗಿಯಾಗಿದ್ದಾರೆ. ಜಾರಂದಾಯ ನೇಮೋತ್ಸವದಲ್ಲಿ ನಟ ಭಾಗಿಯಾಗಿದ್ದು ತಮ್ಮನ್ನ ಕಾಡ್ತಾ ಇರುವ ಅನಾರೋಗ್ಯ ಸಮಸ್ಯೆಯಿಂದ ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ದೈವದ ಬಳಿಯಲ್ಲಿ ಕೈ ಮುಗಿದು ಮಲ್ಲಿಗೆ ಹೂವನ್ನ ಕೂಡ ಅರ್ಪಿಸಿದ್ದಾರೆ ವಿಶಾಲ್. ಇದರ ಜೊತೆಯಲ್ಲೇ ಶೀಘ್ರ ಆರೋಗ್ಯ ವೃದ್ಧಿಯಾಗಲಿ ಅಂತ ಹೇಳಿ ದೈವದ ಮೊರೆ ಹೋಗಿದ್ದಾರೆ. ದೈವದ ಬಳಿಯಲ್ಲಿ ನಟ ವಿಶಾಲ್ ವಿಶೇಷ ಹರಕೆಯನ್ನ ಕೂಡ ಕಟ್ಟಿಕೊಂಡಿದ್ದಾರೆ. ಕುಟುಂಬ ಸದಸ್ಯರ ಜೊತೆಯಲ್ಲೇ ಈ ನೇಮೋತ್ಸವದಲ್ಲಿ ವೀಕ್ಷಣೆ ಮಾಡಿದ್ದಾರೆ, ಜೊತೆಗೆ ಭಾಗಿ ಕೂಡ ಆಗಿದ್ದಾರೆ. ಇನ್ನು ಕಾಂತಾರ ಸಿನಿಮಾದಿಂದಲೇ ಪ್ರಭಾವಿತರಾದ್ರು ವಿಶಾಲ್ ಅನ್ನೋ ಮಾಹಿತಿ ಕೂಡ ಇದೆ. ಕೇವಲ ವಿಶಾಲ್ ಮಾತ್ರವಲ್ಲ, ಕರಾವಳಿಯತ್ತ ಅನೇಕ ಸೆಲೆಬ್ರಿಟಿಗಳು ಬರೋದು, ಹಾಗೆ ಇಲ್ಲಿನ ನೇಮೋತ್ಸವ ದೈವಾರಾಧನೆಗಳಲ್ಲಿ ಭಾಗಿಯಾಗೋದು ಕೂಡ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಅವರವರ ನಂಬಿಕೆ ಭಕ್ತಿ. ಆದರೆ ವಿಶಾಲ್ ಅವರು ಕರಾವಳಿಯ ಈ ನೇಮೋತ್ಸವ ಹಾಗೆ ದೈವಗಳ ಬಗ್ಗೆ ನಂಬಿಕೆ ಇಟ್ಟು ಬಂದಿದ್ದಾರೆ. ದೈವದ ಅನುಗ್ರಹ ನಟ ವಿಶಾಲ್ಗೆ ಲಭ್ಯವಾಗಲಿ, ಅವರ ಆರೋಗ್ಯದಲ್ಲಿರುವ ಸಮಸ್ಯೆ ಶೀಘ್ರ ಗುಣಮುಖ ಆಗಲಿ ಅಂತ ನಾವು ಕೂಡ ಹಾರೈಸ್ತಾ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.